ಮೂಲದವರಾದ ಶ್ರೀ ಮೋಹನ್ ಕಾತ್ರಿಕಿ ಅವರನ್ನ ಈಗ ನಾನು ಎಲ್ಲ ಕನ್ನಡ ಸಂಘಟನೆ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮೋಹನ್ ಕಾತ್ರಿಕಿ ಅವರು ಅತ್ಯಂತ ಹಿರಿಯ ವಕೀಲರು. 42 ವರ್ಷಗಳಿಂದ ದಿಲ್ಲಿಯಲ್ಲಿ ವಾಸ ಮಾಡಿದವರು. ಅವರಿಗೆ ವಿಶೇಷ ಅಂದರೆ ಕರ್ನಾಟಕದ ನೆಲ ಜಲ ಭಾಷೆಯ ಬಗ್ಗೆ ಅಪಾರ ಅಭಿಮಾನ, ಗೌರವ. ಅವರು ಕಾವೇರಿ ಇರ್ಬೋದು, ಕೃಷ್ಣ ಇರ್ಬೋದು, ಮಹದಾಯಿ ಇರ್ಬೋದು, ಆ ಎಲ್ಲ ಜಲ ವಿವಾದಗಳಲ್ಲಿ ಸಮರ್ಥ ವಾದನ ಮಂಡಿಸಿ ರಾಜ್ಯ ಸರ್ಕಾರಕ್ಕೆ, ಕರ್ನಾಟಕಕ್ಕೆ ನ್ಯಾಯ ಕೊಟ್ಟವರು ಕಾತ್ರಿಕಿ ಅವರು. ಅವರು ನಮಗದೆ ನೇರ ನುಡಿಯವರು. ಸಾಮಾನ್ಯರೊಂದಿಗೆ ಸಾಮಾನ್ಯ ಬೆರೀತಾರ, ಬಹಳ ದೊಡ್ಡ ಮಟ್ಟಿಗೆ ಇರ್ತಾರ. ಅನೇಕ ರಾಜ್ಯಗಳ ಮಂತ್ರಿಗಳು, ಮುಖ್ಯಮಂತ್ರಿಗಳು ಅವರು ಅಪಾಯಿಂಟ್ಮೆಂಟ್ ತಗೊಂಡು ಭೇಟಿಯಾಗುವಂಥ ಒಂದು ಸ್ಥಾನಮಾನದವರು ಅದಾರ. ಅವರು ಅಂತಾರಾಷ್ಟ್ರೀಯ ಜಲ ವಿವಾದಗಳ ಬಗ್ಗೆನೂ ಮಾತಾಡಬಲ್ಲರು, ಅಂತಾರಾಜ್ಯ ವಿಷಯದ ಬಗ್ಗೆನೂ ಮಾತಾಡಬಲ್ಲರು, ಗಡಿ ಬಗ್ಗೆನೂ ಮಾತಾಡಬಲ್ಲರು. ಅಂತ ಪರಿಣಿತಿಯನ್ನು ಪಡೆದಂಥ ನಮ್ಮ ಜಿಲ್ಲೆಯ ಮೂಲದ ಒಬ್ಬರ ಅಪರೂಪದ ನ್ಯಾಯವಾದಿ ಕಾತ್ರಿಕಿ ಅವರಿಗೆ ಇತ್ತೀಚೆಗಷ್ಟೇ ನಮ್ಮ ಗಡಿ ಪ್ರವೃತ್ತಿ ಪ್ರಾಧಿಕಾರ ವತಿಯಿಂದ ಗಡಿನಾಡ ಚೇತನ ಪ್ರಶಸ್ತಿಯನ್ನು ಅವರಿಗೆ ಪ್ರಾಧಿಕಾರ ಕೊಟ್ಟಿದೆ. ಅದು ಇನ್ನೂ ಪ್ರದಾನ ಆಗಬೇಕು. ಈ ಸಂದರ್ಭದಲ್ಲಿ ಅವರಿಗೆ ನಾವು ಮನವಿ ಮಾಡಿದ್ದೀವಿ. ಅನೇಕ ವಿಷಯಗಳದಾವ. ನಮ್ಮ ಮಧ್ಯಮ ಮಿತ್ರದಾರ, ಕನ್ನಡ ಸಂಘಟನೆದಾರ, ಅವ್ರ ಮುಂದೆ ತಾವು ಒಂದು 4 ಮಾತು ಹೇಳಬೇಕು. ಯಾಕಂದ್ರೆ ಎಲ್ಲರಿಗೂ ಎಲ್ಲ ವಿಷಯ ಇಂಡಿಯಾ ಪಾಕಿಸ್ತಾನ ಐತಿ, ಇಲ್ಲಿ ಹೇಳ್ತಾರೆ 1 ಡ್ರಾಪ್ ಕೊಡ್ಬೇಕು. ಹೆಂಗೆ ಬಂದು ಮಾಡ್ತೀರಿ 1 ಡ್ರಾಪ್ ಅಂತ ಕೇಳಿದ್ನೆ. ನಾ ಭಾಳ ಬಗ್ಗೆ ಬರ್ದೇನಿದ್ರೆ ವೆಸ್ಟರ್ನ್ ರಿವರ್ಸ್ ಏನದಾವು, ಚೀನಾಬ್, ಜೇಲಂ ಆ್ಯಂಡ್ ಇಂಡಸ್ನಾಗ 100 MAF ವಾಟರ್ ಐತಿ. 100. ಈಗ ನಮ್ಮ ಸದ್ಯಕ್ಕೆ ಇರೋ ಸ್ಟೋರೇಜ್ ಕೆಪಾಸಿಟಿ 0.6 MAF, ಅಂದರೆ 1ಕ್ಕಿಂತ ಕಡಿಮೆ. ಇನ್ನು 1.43 ಮಾಡ್ಬೇಕಂತೇಳಿ ಇನ್ನೊಂದು ಪ್ರೊಜೆಕ್ಟ್ ಮಾಡ್ಯಾರ, ಚೀನಾಬ್ ಆ್ಯಂಡ್ ಸಟ್ಲೇಜ್. ಅದನ್ನು ಮಾಡಿರಿ. ಇನ್ನೊಂದು 20 ಮಾಡಿರಿ. ಅಂತ ಒಂದಲ್ಲಿ ಇನ್ನೊಂದು 20 ಮಾಡಿರಿ. ಅವ್ನಿಗೇನು ಆಗೋದಿಲ್ಲ, ಪಾಕಿಸ್ತಾನ ಏನೂ ಆಗೋದಿಲ್ಲ. 100 MAF ಐತಿ ಇಲ್ಲಿಂತ. ಅದ್ರ 20 ಹೋದ್ರೆ ಕಡಿಮೆ ಆದ್ರೆ ಏನೂ ಆಗೋದಿಲ್ಲ. 100 ಒಳಗೆ ಅಲ್ಲೊಂದು ಇನ್ನೊಂದು 35 ಬರ್ತದೆ. ಎಲ್ಲ ಕೂಡ 135 MAF ಐತೆ ಅಂತೇಳಿ. ಅದ್ರಾಗ ಒಂದು 40 MAF ಗೋಸ್ ಟು ಸಿ. ನೀವು ಕಡಿಮೆ ಮಾಡಿದ್ರೆ ಅವ್ನಿಗೇನು ನುಕ್ಸಾನ ಆಗೋದಿಲ್ಲ. ಅದು ಪೊಲಿಟಿಕಲ್ ಇಶ್ಯೂ. ಇವ್ರು 1 ಡ್ರಾಪ್ ಕೊಡಲಿಲ್ಲ ನಂತರ ಅವು ಒದರ್ತಾನೆ, 1 ಡ್ರಾಪ್ ಕೊಡಲಿಲ್ಲ ಅಂದ್ರೆ ಎಲ್ಲ ಹಾಳಾಗ್ಬಿಡ್ತೈತಿ. ಪಾಕಿಸ್ತಾನ ಮರ್ಜ್ ಆಗ ಅಂತ ಮರ್ಜ್ ಆಗ ಅಂದ್ಕೂಲ ಅಲ್ಲಿನ ಜನ ಎದ್ದು ಬಿಡ್ತಾರೆ. ಸೊ ಆ ಟೈಪ್ ಒಂದು ತಪ್ಪು ಕಲ್ಪನೆ ಹೋಗ್ತದೆ. ಓಕೆ, ಬ್ರಹ್ಮಪುತ್ರ ಐತಿ, ಚೈನಾದವ್ರು ಕಟ್ಟಕತ್ತಾರೆ. ದೊಡ್ಡ ಡ್ಯಾಮು, ಭಯಂಕರ ದೊಡ್ಡ ಡ್ಯಾಮು. ಎಷ್ಟು ದೊಡ್ಡದಪ್ಪ ಅಂದರೆ ನೀವು ವಿಚಾರ ಮಾಡೋಕ್ಕೆ ಶಕ್ತಿಲ್ಲ. 60,000 ಗೀಗಾವ್ಯಾಟ್ GW, 60,000 ಮೆಗಾವ್ಯಾಟದ್ದು ಪವರ್ ಜನ್ರೇಷನ್ ಮಾಡೋದು ಡ್ಯಾಮ್ ಕಟ್ಟಕತ್ತಾರೆ ಅವರು. 3 ಗಾರ್ಜ್ ಡ್ಯಾಮಿನ ಜಗತ್ತಿನಾಗ ದೊಡ್ಡ ಐತಿ. ಅದರಂತರ 3 ಪಟ್ಟು 3 ದೊಡ್ಡ ಡ್ಯಾಮ್ ಕಟ್ಟಕತ್ತಾರೆ. ಅದ್ರ ಸ್ಟೋರೇಜ್ ಎಷ್ಟು ಐತೆ ಇನ್ನೋರಿಗೆ ಯಾರು ಹೇಳಿಲ್ಲ ಅವರು. ಅದು ನಮ್ಮ ಅಂದಾಜು ಏನಪ್ಪ ಅಂದ್ರೆ ಒಂದು 100 MAF ಆಕತಿ, BCM or MAF. ನೀವು ಅಷ್ಟು 100 MAF ಸ್ಟೋರೇಜ್ ಕಟ್ಟಿದರೆ ಮುಂದೆ ಏನು ಆಕತಿ, ಅದು ಇಂಪ್ಯಾಕ್ಟ್ ಏನು ಇಂಡಿಯಾದಾಗ, ಅದನ್ನು ಸ್ಟಡಿ ಮಾಡ್ಬೇಕು. ಒಂದು ಸೈಡ್ ಅಂತೈತಿ ಇಂಡಿಯಾದಾಗ ಏನೂ ಆಗಂಗಿಲ್ಲ ಅಂತ, ಇನ್ನೊಂದಂತ ಒಂದು ಸೈಡ್ ಐತಿ ಇಲ್ಲ ಇದು ಇಂಪ್ಯಾಕ್ಟ್ ಆಕೈತಿ. ಅವ್ರು ಚೈನಾದವ್ರಿಗೆ ಕೇಳಿದರೆ ಏನೂ ಆಗಂಗಿಲ್ಲ. ಈ ನೀರು ನಾವು ಯೂಸ್ ಮಾಡಿ ನಿಮಗೆ ಕೊಡ್ತೀವಲ್ಲ, ಮತ್ತು ನಿಮಗೇನು ಆಕತಿ ತ್ರಾಸಂದವ್ರಂತ. ಇವನ್ನೆಲ್ಲ ಸ್ಟಡಿ ಮಾಡೋಕೆ ಅಷ್ಟು ಸಿಂಪಲ್ ಇರೋಂಗಿಲ್ಲ. ಬಟ್ ಫ್ಯಾಕ್ಟ್ ಈಸ್ that China is building a huge dam is true, because they want to produce a power of 60,000 megawatt, which is 3 times more than the 3 gorge dam. So ಇದನ್ನು ನಾವು ನಿರ್ಲಕ್ಷ್ಯತೆ ಮಾಡಬಾರ್ದು. ನಮ್ಮ ಇರಿಗೇಷನ್ ಹಾನಿ ಆಕೈತೋ, ಪವರ್ ಹಾನಿ ಆಕೈತೋ ಇಂಡಿಯಾದಾಗ ಬೇರೆ ಮಾತು, ಏನೂ ಆಗಲಿಕ್ಕಿಲ್ಲ. ಆದ್ರೆ ವಾರ್ ಟೈಮ್ನಾಗ ಚೈನಾ ಓಪನ್ ಮಾಡಿಬಿಟ್ರೆ ಗೇಟು, ಬರೀ ಒಂದು 20 MAF ಬಂತಪ್ಪ ಅಂತಂದರೆ ಇಡೀ ನಮ್ಮ ಆಸಾಮ್ನಾಗ 1 ಫೂಟ್ ನೀರು ನಿಂದಿರ್ತದೆ. ನಿಮ್ಮ ಫೋರ್ಸಸ್ ಮೂವ್ ಆಗಂಗೇ ಇಲ್ಲ. ಸೊ ಎಲ್ಲ ಇಂಪ್ಲಿಕೇಶನ್ಸ್ ಅದಾವೆ. ಅದ್ರ ತಳಗೆ ನಾವು ಒಂದು ಡ್ಯಾಮ್ ಮಾಡೇವಿ ಈಗ 11 MAFದ್ದು ಅಪ್ಪರ್ ಸ್ಯಾಂಗ್ ಅಂತೇಳಿ. ನಾನು ಕೇಳಕತ್ತೀನಿ, ಇದ್ರೆ ಎದ್ರ ಮ್ಯಾಗ ನೀವು ಮಾಡಬೇಕು, ಅದನ್ನು ಮೋಸ್ಟ್ ಇಂಪಾರ್ಟೆಂಟ್. ಬಟ್ ಇದ್ರ ನೀವು ಸ್ಟೋರೇಜ್ ಹೆಂಗೆ ಡಿಸೈಡ್ ಮಾಡ್ತೀರಿ? ಅವ್ನು ಏನು ಕಟ್ಟಾಗ್ತದೆ ಅದು ಸ್ಟೋರೇಜೇ ಗೊತ್ತಿಲ್ಲ. ನಿಮ್ಮ ತಲೆ ಮ್ಯಾಗ ಏನು ಕಟ್ಟಕತ್ತಾನವ, ಎದ್ರಿಗೆ ಎಷ್ಟು ದೊಡ್ಡ ಕಟ್ಟಕತ್ತಾನ ಅದ್ರ ಸ್ಟೋರೇಜೇ ಗೊತ್ತಿಲ್ಲ. ಅವ್ನು ಕೇಳಿದ್ರೆ ರನ್ ಆಫ್ ದ ರಿವರ್ ಅಂತಾನಪ್ಪ ಚೈನಾ. ಇನ್ನವ್ರಿಗೆ ಕೊಟ್ಟಿಲ್ಲ ಏನೂ ಇನ್ಫಾರ್ಮೇಷನ್. ಇವ್ರಿಗೆ ಹೋಗಿ ಕೇಳೋ ಧೈರ್ಯನೂ ಇಲ್ಲ. ಕೆಲಸ ಸ್ಟಾರ್ಟ್ ಮಾಡ್ಯಾನ, ರನ್ ಆಫ್ ದ ರಿವರ್ ಅಂತ. ಹೆಂಗೆ ರನ್ ಆಫ್ ದ ರಿವರ್? ರನ್ ಆಫ್ ದ ರಿವರ್ ಇದ್ದರೆ $135 ಬಿಲಿಯನ್ ಎಕ್ಸ್ಪೆಂಡ್ ಮಾಡೋಕೆ ಇದಕ್ಕೆ.
ವೈ ಆರ್ ಸ್ಪೆಂಡಿಂಗ್ ಸೊ ಮಚ್ ಮನಿ ಇಫ್ ಇಟ್ ಇಸ್ ಅನದರ್ ರಿವರ್. ಸೊ ಸ್ಟೋರೇಜ್ ಈಸ್ ಇನ್ವಾಲ್ವ್ಡ್. ವಾಟ್ ಇಸ್ ದ ಸ್ಟೋರೇಜ್ ಈಸ್ ನಾಟ್ ಡಿಸ್ಕ್ಲೋಸಿಂಗ್. ಮತ್ತು ನಾವು ಡಿಸ್ಕ್ಲೋಸ್ ಮಾಡೋಕ್ಕಿಂತ ನೀವು ತಳೆಗೆ ಚಲೋ ಕೆಲಸ ಮಾಡಕತ್ತೀರಿ ಅಪ್ಪರ್ ಸಾಯಿಂಗ್ ಪ್ರಾಜೆಕ್ಟ್ ಸಬ್ಜೆಕ್ಟ್ ಟು ಎನ್ವೈರ್ಮೆಂಟಲ್ ಇಶ್ಯೂಸ್ ಆ್ಯಂಡ್ ಆಲ್. ಬಟ್ ಹೆಂಗೆ ಕಟ್ತೀರಿ ನೀವು 11 MF ಕಟ್ಟಿದ್ರೆ ಏನದ್ರ ಫಾಯ್ದೆ? 20 ಬಿಟ್ಟದ ನಿಮ್ಮ ಡ್ಯಾಮ್ ಸ್ವಚ್ಛ ಆಕೈತಿ. ಸೊ ಎಲ್ಲ ಇಶ್ಯೂಸ್ ಇರ್ತಾವೆ. ಆದ್ರೆ ಪೊಲಿಟಿಕಲಿ ಒಂದೊಂದು ಬೇರೆ ಬೇರೆ ಸ್ಟೇಟ್ಮೆಂಟ್ ಬರ್ತಾವೆ. ಆಸಾಮ್ ಚೀಫ್ ಮಿನಿಸ್ಟರ್ ಹೇಳ್ಯಾರ ಏನೂ ಆಗೋದಿಲ್ಲ. ಚೈನಾದವ್ರು ಹೇಳ್ತಾರೆ ನಿಮಗೇನೂ ಆಗೋದಿಲ್ಲ ಅಂತ. ಇನ್ನು ಕೆಲವು ಮಂದಿ ಹೇಳ್ತಾರೆ ಭಾಳ ಸೀರಿಯಸ್ ಆಕೈತೆ ಅಂತ. ಬಟ್ ಇದರಲ್ಲಿ ಪೊಲಿಟಿಕಲ್ ಸ್ಟೇಟ್ಮೆಂಟು ಸೀರಿಯಸ್ ಸ್ಟಡಿ ಮಾಡಬೇಕು.